ಹಲೋ ಎವ್ರಿವನ್, ನಾನಿವತ್ತು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬಾದಾಮಿ ಎಲ್ಲ ಹಾಗೆ ಹಸಿ ತಿನ್ನೋದಕ್ಕಿಂತ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ನೀಟಾಗಿ ತಿನ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಎಲ್ತ್ಗೂ ತುಂಬಾ ಒಳ್ಳೆಯದು. ನಾವು ಅದು ಇದು ತಿಂದು ಹೊಟ್ಟೆ ಕೆಡಿಸ್ಕೊಳೋ ಬದಲು ಈ ಥರ ಡ್ರೈ ಫ್ರೂಟ್ಸ್ನ ತಂದುಬಿಟ್ಟು ಪಾನಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ತಿನ್ಕೊಳ್ಳೋದ್ರಿಂದ ಈವ್ನಿಂಗ್ ಟೈಮಲ್ಲಿ ಆಗಿರ್ಬೋದು, ಬೇಜಾರಾದಾಗ ನಾವೇನಾದರೂ ಒಂದು ತಿಂತೀವಿ ಕರ್ದಿರೋ ಪದಾರ್ಥ, ಅದು ಇದು ತಿನ್ನೋ ಬದಲು ಈ ಥರ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸು ನೋಡಿ, ಚಿಯಾ ಸೀಡ್ಸು ಅಷ್ಟೇ, ಅಗಸೆ ಬೀಜ ಎಲ್ಲ ಅಷ್ಟೇ. ನಾವು ನೋಡಿ ಈ ಥರ ಒಂದು ಫ್ರೈ ಮಾಡ್ಕೊಳೋದ್ರಿಂದ ಹಸಿ ಸ್ಮೆಲ್ಲು ಇರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಗೋಡಂಬಿ, ಅಗಸೆ ಬೀಜ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತು ನೋಡಿ, ಇದು ಅಷ್ಟೇ ವಾಲ್ನಟ್ಸು, ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದಿದೆ. ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೂ ತಿನ್ನೋಕ್ಕೆ ಕೊಡ್ಬೋದು. ಈ ಥರ ರೋಸ್ಟ್ ಮಾಡೋದ್ರಿಂದ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಣಗಿರೋ ದ್ರಾಕ್ಷಿ, ಕಪ್ಪುದಾಗಿರ್ಬೋದು, ಬೇರೆ ಇನ್ನೊಂದೆಲ್ಲ ಮಿಕ್ಸ್ ಮಾಡಿ ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನಷ್ಟು ವೀಡಿಯೋಗಳು ನಿಮ್ಗೆ ಸಿಗುತ್ತೆ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಹುರಿದಿರೋ ಪದಾರ್ಥಗಳನ್ನ ಇದು ತಣ್ಣಗಾದ್ಮೇಲೆ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ನಿಮ್ಗೆ ಟೈಮ್ ಪಾಸ್ಗೆ ಯಾವಾಗ ಬೇಕೋ ಆವಾಗ ಅದು ಇದು ತಿನ್ನೋ ಬದಲು ಇದನ್ನು ಒಂದು ಎರಡೆರಡು ತಿನ್ಕೊಳ್ಳಿ ಮಿಕ್ಸ್ ಮಾಡಿ. ಜೊತೇಲಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪಂಪ್ಕಿನ್ ಸೀಡ್ಸು ಎಲ್ಲ ಮಿಕ್ಸ್ ಮಾಡಿ ತಿನ್ಬೋದು. ನಾನು ಇಷ್ಟೇ ಇದ್ದಿದ್ದು ಮನೇಲಿ ಇಷ್ಟನ್ನೇ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಎಲ್ಲ ಒಂದೊಂದು ಎರಡೆರಡು ತೊಗೊಂಡು ಜೊತೆಯಲ್ಲಿ ತಿನ್ಕೊಳೋದ್ರಿಂದ ದೇಹಕ್ಕೂ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ನಾವು ಅದು ಇದು ತಿಂದು ಕರ್ದಿರೋ ಪದಾರ್ಥ ಈ ಚಳಿಯಲ್ಲಿ ಯಾವುದೇ ಟೈಮಲ್ಲಿ ಆಗಲಿ ತಿನ್ನಬಾರ್ದು ನೋಡಿ. ಒಣಗಿರೋ ಖರ್ಜೂರ ಎಲ್ಲ ಫುಲ್ಲು ಡ್ರೈ ಇದ್ದಿದ್ದು ಸ್ವಲ್ಪ ಇದು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಬೇಕಾದಾಗ ಏನು ತಿನ್ನಬೇಕು ಅನಿಸುತ್ತೆ ಇದ್ರ ಜೊತೆಗೆ ಒಂದೊಂದು ಎರಡೆರಡು ಹಾಕ್ಕೊಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಈ ಥರ ಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ. ಇದನ್ನು ಬೇಕಾದರೆ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಉಂಡೆ ಥರ ಆದರೂ ಮಾಡಿಕೊಡ್ಬೋದು. ಮಕ್ಕಳು ಆ ಥರ ಇಷ್ಟಪಡಲಿಲ್ಲ ಅಂದರೆ ಈ ಥರ ಆದರೂ ಮಾಡಿ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗಿದೆ ಇದು.